ಎಣ್ಣೆ ಹಾಕೊತಾ ಇದ್ದೀನಿ. ಇವತ್ತು ನಾನು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಸಿವೆ ಹಾಕೊತಾ ಇದ್ದೀನಿ, ಕರಿಬೇವು, ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡೋಣ. 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕೊತಾ ಇದ್ದೀನಿ. ಫ್ರೈ ಮಾಡೋಣ. ಆಲೂಗಡ್ಡೆ ಹಾಕೊತಾ ಇದ್ದೀನಿ. ಇದು ಹೆಸರು ಕಾಳು, ಕಡಲೆಕಾಳು, ಅಲಸಂದೆ ಕಾಳು, ಹುರುಳಿಕಾಳು ಎಲ್ಲ ಮೊಳಕೆ ಕಟ್ಟಿರೋ ಕಾಳು. ಅದನ್ನ ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಅರಿಶಿನ ಪುಡಿ ಹಾಕೊತಾ ಇದ್ದೀನಿ, ಉಪ್ಪು ಹಾಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಿಡೋಣ. ಸೊ ಖಾರಕ್ಕೆ ರೆಡಿ ಮಾಡೋದು ತೋರಿಸ್ತೀನಿ ನೋಡಿ. ಚಕ್ಕೆ ಹಾಕೊತಾ ಇದ್ದೀನಿ ಮಸಾಲಾಗೆ. ಹುರ್ಗಡ್ಲೆ, ತೆಂಗಿನಕಾಯಿ, ಸಾಂಬಾರು ಪೌಡ್ರು, ಇದನ್ನು ರುಬ್ಕೊಳ್ಳೋಣ. ನೀರು ಹಾಕೊಂಡು ರುಬ್ಕೊಳ್ಳೋಣ ನೈಸ್. ಫ್ರೈ ಆಗಿ ಮುಚ್ಚಿಟ್ಟಿದ್ವಲ್ಲ, ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಫ್ರೈ ಆಗಿದೆ. ರುಬ್ಬಿಟ್ಟಿರೋ ಮಸಾಲ ಹಾಕೊತಾ ಇದ್ದೀವಿ. ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಕ್ಕಿಡೋಣ ಅದೇ ಅಂತ. ನೀರು ಹಾಕೊತಾ ಇದ್ದೀನಿ. ಬೇಕಾದರೆ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಹಾಕೋಣ ನೀರು. ಇನ್ನೊಂದು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ಚೆನ್ನಾಗಿ ಬೇಯಲಿ, ಮುಚ್ಚಿಡೋಣ. ಒಂದು 10 ನಿಮಿಷ ಬೇಯಲಿ. ಸಾಂಬಾರು 10 ನಿಮಿಷ ಆಗಿದೆ. ಸಾಂಬಾರು ಚೆನ್ನಾಗಿ ಬೆಂದಿದೆ. ಉಪ್ಪು ಬೇಕಾ ನೋಡ್ಕೊತೀನಿ. ಉಪ್ಪೇನು ಬೇಡ. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಡ್ತೀನಿ. 2 ನಿಮಿಷ ಮುಚ್ಚಿಡ್ತೀನಿ. 2 ನಿಮಿಷ ಆಗಿದೆ. ಸಾಂಬಾರು ರೆಡಿ ಆಗಿದೆ.